ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಮಿಥುನ ರಾಶಿಯ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ ಮತ್ತು ಶೈಕ್ಷಣಿಕ ಭವಿಷ್ಯ ದೀಪಾವಳಿ ಸಮಯದಲ್ಲಿ ಹೇಗಿರಲಿದೆ? ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಸಿಗಲಿವೆ ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ದೀಪಾವಳಿ ಹಬ್ಬ ತುಂಬ ವಿಶೇಷವಾಗಿದೆ. 5 ದಿನ ಆಚರಿಸಲಾಗುವ ದೀಪಗಳ ಹಬ್ಬ ದೀಪಾವಳಿಗೆ ಸಕಲ ತಯಾರಿ ಈಗಾಗಲೇ ಶುರುವಾಗಿದ್ದು, ಅಕ್ಟೋಬರ್ 19ರಂದು ದೀಪಾವಳಿಯ ಮೊದಲ ದಿನ ಅಂದರೆ ಧನ್ತೆರಸ್ ಆಚರಿಸಲಾಗುತ್ತದೆ. ಈ ದಿನ ಚಿನ್ನ, ಬೆಳ್ಳಿ, ಹೊಸ ವಸ್ತುಗಳನ್ನು ಖರೀದಿ ಮಾಡುವುದು ವಿಶೇಷ. ನಂತರ ಅಕ್ಟೋಬರ್ 20 ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತದೆ. ಅಕ್ಟೋಬರ್ 21 ಲಕ್ಷ್ಮೀ ಪೂಜೆ ಹಾಗೂ ಅಕ್ಟೋಬರ್ 22ರಂದು ಗೋವರ್ಧನ ಪೂಜೆ ಮತ್ತು ಅಕ್ಟೋಬರ್ 23ರಂದು ಭಾಯಿ ದೂಜ್ ಆಚರಿಸಲಾಗುವುದು. ಈ 5 ದಿನಗಳ ಆಚರಣೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವುದು. ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸೂಚಿಸುವ ಈ ದೀಪಾವಳಿ ಹಬ್ಬದ ಸಮಯದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಎಂದು ಈಗ ತಿಳಿಯೋಣ. ಮಿಥುನ ರಾಶಿ ವೃತ್ತಿಜೀವನ. ದೀಪಾವಳಿ ಸಮಯದಲ್ಲಿ ಮಿಥುನ ರಾಶಿಯವರ ವೃತ್ತಿಜೀವನ ಹೊಸತನದಿಂದ ಕೂಡಿರುತ್ತದೆ. ಸಂವಹನ ಮತ್ತು ಬುದ್ಧಿವಂತಿಕೆ ಕಾರಕನಾಗಿರುವ ಮಿಥುನ ರಾಶಿಯ ಅಧಿಪತಿ ಬುಧ ಜಾತಕದ 5ನೇ ಮನೆಯಲ್ಲಿ ಸಾಗುತ್ತಾನೆ. ಬುಧನ ಈ ಸ್ಥಾನ ಮಿಥುನ ರಾಶಿಯವರಿಗೆ ಯಶಸ್ಸಿನ ಮೆಟ್ಟಿಲಾಗಲಿದೆ. ಜೊತೆಗೆ ನಿಮ್ಮ ಜಾತಕದ 2ನೇ ಮನೆಯಲ್ಲಿ ಇರುವ ಗುರು ಕಠಿಣ ಸಂದರ್ಭಗಳನ್ನು ಸುಲಭವಾಗಿ ನಿಭಾಯಿಸಲು ಶಕ್ತಿ ನೀಡುವನು. ಸಭೆ, ಮಾತುಕತೆ ಮತ್ತು ಪ್ರೆಸೆಂಟೇಷನ್ಗಳಲ್ಲಿ ನಿಮ್ಮ ಪ್ರದರ್ಶನ ಅತ್ಯುತ್ತಮವಾಗಿರುತ್ತದೆ. ಇನ್ನು 4ನೇ ಮನೆಯಲ್ಲಿ ಇರುವ ಶುಕ್ರ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳಿಗೆ ಸರಿಹೊಂದುವಂತಹ ಹೊಸ ಉದ್ಯೋಗಾವಕಾಶಗಳು ಅಥವಾ ಯೋಜನೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ ಆಶೀರ್ವದಿಸುವನು. ವಿಶೇಷವಾಗಿ ಮಾಧ್ಯಮ, ಮಾರ್ಕೆಟಿಂಗ್, ಬರವಣಿಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಯಶಸ್ಸು ನಿಮ್ಮದಾಗುವುದು. ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡಲು ಹೋಗಿ ಗೊಂದಲಕ್ಕೀಡಾಗಬೇಡಿ. ಪ್ರಮುಖ ಕೆಲಸಗಳಿಗೆ ಆದ್ಯತೆ ನೀಡಿ. ಕೆಲವೊಮ್ಮೆ ಕೆಲಸದಲ್ಲಿ ಬೇಸರ ಮೂಡಬಹುದು, ಆದರೆ ತಾಳ್ಮೆಯಿಂದ ಮುಂದುವರಿದರೆ ಮಾತ್ರ ದೀರ್ಘಕಾಲೀನ ಯಶಸ್ಸು ಸಾಧ್ಯ. ಮಿಥುನ ರಾಶಿ ಆರ್ಥಿಕ ಜೀವನ. 5 ದಿನ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯವರ ಆರ್ಥಿಕ ಜೀವನ ಸಾಮಾನ್ಯವಾಗಿರಲಿದೆ. ಗುರುವಿನ ಸ್ಥಾನ ನೀವು ನಿರೀಕ್ಷಿಸಿದಷ್ಟು ದೊಡ್ಡ ಲಾಭಗಳು ನೀಡದೇ ಇರಬಹುದು, ಆದರೆ ನಷ್ಟವಂತೂ ಆಗುವುದಿಲ್ಲ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಹೊಸ ಹೂಡಿಕೆಗಳನ್ನು ಮಾಡಲು ಇದು ಸೂಕ್ತ ಸಮಯವಲ್ಲ. ಸಾಧ್ಯವಾದರೆ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು 100 ಬಾರಿ ಯೋಚನೆ ಮಾಡಿ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಯಾಕೆಂದರೆ ಅದು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಮಿಥುನ ರಾಶಿ ಕುಟುಂಬ ಜೀವನ. ದೀಪಾವಳಿ ಸಮಯದಲ್ಲಿ ಮಿಥುನ ರಾಶಿಯವರ ಕುಟುಂಬ ಜೀವನದಲ್ಲಿ ಸಂತೋಷ, ಶಾಂತಿ ನೆಲೆಸುವುದು. ಶುಕ್ರನ ಶುಭ ಸ್ಥಾನದಿಂದಾಗಿ ಕುಟುಂಬದಲ್ಲಿದ್ದ ಮನಸ್ತಾಪಗಳು ದೂರವಾಗುತ್ತವೆ, ಸಂಬಂಧಗಳು ಬೆರೆಯುತ್ತವೆ. ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರಲಿದೆ. ನವ ವಿವಾಹಿತರ ಜೀವನದಲ್ಲಿ ಸಂತೋಷ, ಪ್ರೀತಿಯನ್ನು ಶುಕ್ರದೇವ ನೀಡುತ್ತಾನೆ. ದೀಪಾವಳಿ ಹಬ್ಬವನ್ನು ನೀವಂದುಕೊಂಡಂತೆ ಆಚರಿಸುವಿರಿ. ಇನ್ನು ಪ್ರೇಮಿಗಳಿಗೆ ಈ ಸಮಯ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು. ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರಿಗೆ ಬಯಸಿದ ಬಾಳ ಸಂಗಾತಿ ಸಿಗುವರು. ಮದುವೆ ನಿಶ್ಚಯವಾಗುವ ಲಕ್ಷಣಗಳು ಇವೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರ ಕೌಟುಂಬಿಕ ಜೀವನ ಸಾಕಷ್ಟು ಸಂತೋಷದಿಂದ ಕೂಡಿರುವುದು. ಮಿಥುನ ರಾಶಿ ಶೈಕ್ಷಣಿಕ ಜೀವನ. ಬುದ್ಧಿವಂತಿಕೆಯನ್ನು ಸೂಚಿಸುವ ಬುಧ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯ 5ನೇ ಮನೆಯಲ್ಲಿ ಸಾಗುವುದು ಉತ್ತಮ ಫಲಗಳನ್ನು ನೀಡಲಿದೆ. ಬುಧನ ಅನುಗ್ರಹದಿಂದಾಗಿ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೆಚ್ಚಾಗಲಿದೆ. ಆನ್ಲೈನ್ ಕೋರ್ಸ್ಗಳು ಅಥವಾ ಕಾರ್ಯಾಗಾರಗಳ ಮೂಲಕ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ವಿಶೇಷವಾಗಿ ಉನ್ನತ ಶಿಕ್ಷಣ ಮತ್ತು
ಸಂಶೋಧನಾ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ನಿರೀಕ್ಷಿಸಬಹುದು. ನಿಮ್ಮಲ್ಲಿರುವ ನ್ಯೂನತೆಗಳನ್ನು ನೀವೇ ತಿಳಿದು ಸರಿಪಡಿಸಿಕೊಳ್ಳುವ ಮೂಲಕ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಲು ಬುಧದೇವ ನಿಮಗೆ ಸಹಾಯ ಮಾಡಲಿದ್ದಾನೆ. ಮಿಥುನ ರಾಶಿ ಆರೋಗ್ಯ ಜೀವನ. ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಕೆಲಸದ ಒತ್ತಡದಲ್ಲಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇದೆ. ಕೆಲಸ ಹಾಗೂ ಆರೋಗ್ಯ ಎರಡನ್ನೂ ನಿಭಾಯಿಸುವುದು ನಿಮಗೆ ತುಂಬಾ ಒಳ್ಳೆಯದು. ನಿಯಮಿತ ವ್ಯಾಯಾಮ ಮತ್ತು ಉತ್ತಮ ಆಹಾರ ಪದ್ಧತಿ ನಿಮ್ಮ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಎಲ್ಲ ಆರೋಗ್ಯ ಚಿಂತೆಗಳಿಗೆ ದೀಪಾವಳಿ ನಂತರ ಶುಕ್ರದೇವ ಪರಿಹಾರ ನೀಡುವನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.